ನಾಲ್ಕು ಇಟ್ಕೊಳಪ್ಪ ಇನ್ನೊಬ್ರು ನಮ್ಮ ಹುಡುಗರು ಹೆಂಗೆ ಹೆಲ್ಪ್ ಮಾಡ್ತಾರೆ ಇಟ್ಕೊಬೇಕು ಯಾಕಂದ್ರೆ ಇನ್ನೊಂದು ಸ್ವಲ್ಪ ಎಲ್ಲ ಇದು ಹಿಂಗೆ ಆಡಿರಿ ಮನೆಗೆ ಹೋಗ್ಬೇಕು ಮಾಡಿ ಹೇಳಿದ್ದಾರೆ ನನ್ನ ಹತ್ರ ಗಂಡಸಿ ಅಂದರೆ ಜ್ಞಾನನೇ ಇರ್ತಿರ್ಲಿಲ್ಲ, ಹಂಗಾಯ್ತು. ಹಂಗಾದ್ಮೇಲೆ ಮನೆಯಲ್ಲೇ ಬೇಡ್ಕೊಂಡ್ವಿ. ಆಮೇಲೆ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟು ಇಲ್ಲಿಗೆ ಬಂದೆ. ಭಾನುವಾರ ಬಂದೆ, ಅವ್ರಿಗೆ ಫುಲ್ ಜ್ಞಾನನೇ ಇರಲಿಲ್ಲ. ಬಂದು ತೀರ್ಥದ ಕೈ, ನಿಂಬೆಹಣ್ಣು, ತಾಯ್ತ ಎಲ್ಲ ತಗೊಂಡೋಗಿ ಇನ್ನು ಆಟೋಯಿಂದ ಇಳ್ದೇ ಇರಲಿಲ್ಲ. ಕಡೂರಿಗೆ ಹೋದ್ಮೇಲೆ ನಮ್ಮ ಅಣ್ಣ ಫೋನ್ ಮಾಡ್ದ, ಅಮ್ಮ ಸ್ವಲ್ಪ ಎಚ್ಚರ ಇದಾಗಿರ್ತಿ ಅಂತ. ಮತ್ತೆ ಕಡೂರಲ್ಲಿ ಬಸ್ ಹತ್ತಿ ಮುಂದೆ ಹೋದ್ಮೇಲೆ ಮತ್ತೆ ಹೇಳ್ದ, ಅಮ್ಮ ಒಂದೊಂದೇ ಎತ್ತು ಕುತ್ಕೊಂತೈತೆ ಅಂತ. ಮತ್ತೆ ಅಲ್ಲಿ 2 ದಿವಸ ಚೆನ್ನಾಗಿ ಮತ್ತೆ ಅದೇ ಥರ ಸುಸ್ತಾಯಿತು ಅವರಿಗೆ. ಆಮೇಲೆ ಡಿಸ್ಚಾರ್ಜ್ ಮಾಡಿದ್ರು, ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಬಂದು ರಾತ್ರಿ ಸರಸ್ವತಿಪುರದಲ್ಲಿದ್ದು ಬೆಳಗ್ಗೆ ಜಾವ 4 ಗಂಟೆಗೆ ಬಂದು ಅಮ್ಮನ ನಾವು ಸೇವೆ ಮಾಡಿ ಕಸ ಹೊಡೆದು ಬಾಗಿಲೆಲ್ಲ ಸೀಟವ್ರಿಗೆ ರಂಗೋಲೆ ಹಾಕಿ ಅದೆಲ್ಲ ಆಗಿ ಗುರುಗಳನ್ನ ಮಾತಾಡಿಸ್ಕೊಂಡು ಅವ್ರು 3 ನಿಂಬೆಹಣ್ಣು ಕೊಟ್ಟರು, ಮತ್ತು ತಾಯ್ತ ಕೊಟ್ಟರು. ಅದೆಲ್ಲ ಕೊಟ್ಟಾದ್ಮೇಲೆ ಒಂದು ದಿವಸ ಎಲ್ಲ ಫುಲ್ಲು ಇಲ್ಲಿಂದ ಹಾಸನಿಗೆ ಹೋಗೋವರೆಗೂ ಜ್ಞಾನ ಇರಲಿಲ್ಲ. ಹಾಸನಿಗೆ ಹೋದ್ವಿ ಅಷ್ಟೇ. ಅಲ್ಲಿ ಆದಮೇಲೆ ಅಮ್ಮಂಗೆ ಫುಲ್ ಜ್ಞಾನ ಆಯಿತು. ಇವಾಗ ಹಾಸ್ಪಿಟ್ಲಲ್ಲೇ ಇದ್ದಾರೆ, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಗುರುಗಳು ಹೇಳಿದ್ರು 3 ದಿವಸದಲ್ಲಿ ಹುಷಾರಾಗ್ತಾರೆ. ಪರವಾಗಿಲ್ಲ, ಆದಷ್ಟು ಹುಷಾರಾಗಿದ್ದಾರೆ. ಅಣ್ಣ ಅಂತೆ ನೋಡಿ. ಯಾವುದೇ ತಂಗಿಯರು ಈ ಥರ ಬಂದರೆ ರಾತ್ರಿ ಹೊತ್ತು ಬಂದರೆ ಶೀತಕ್ಕೆ ಕರ್ಕೊಂಡ್ಬಿಡಿ ದಯವಿಟ್ಟು. ಕರ್ಕೊಂಬಂದು 4 ಗಂಟೆ ರಾತ್ರಿ ಬಂದು ಅಯ್ಯೋಂದೇವೆ ಇಲ್ಲಿ ಯಾವತ್ತು ಸೇರಲ್ಲ. ಆಮೇಲೆ ನಾಯಿಗಳು ಇರ್ತವೆ, ದಯವಿಟ್ಟು ನಿಮ್ಮ ಮನೆಗಳಿಗೆ ಕರ್ಕೊಂಡು ಹೋಗಿ. ಬೆಳಿಗ್ಗೆ 10 ಗಂಟೆ 9 ಗಂಟೆಗೆ ತುಂಬ ಸೀರಿಯಸ್ ಬನ್ನಿ, ಬಂದು ನಮಗೆ ತಿಳಿಸ್ಬೇಕು ದಯವಿಟ್ಟು. ಪುಣ್ಯಾತ್ಮರು ಯಾರೋ ಗೊತ್ತಿಲ್ಲ ಅಲ್ಲ ಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಬಿಡು. ಫುಲ್ ಸೀರಿಯಸ್ ಇದ್ರಾ? ತುಂಬಾ ಅವ್ರಿಗೆ ಜ್ಞಾನನೇ ಇರಲಿಲ್ಲ. ಯಾವ ತರ ಅಂದ್ರೆ ಸತ್ತೋಗಿರೋರು ನೆಣ ತಗೊಂಡೋಗ್ತಾರಲ್ಲ, ಆ ತರ ತಗೊಂಡೋಗಿದ್ದು. ಏನಂತ ಹೇಳಿದ್ರು ಗುರುಗಳು ಇಲ್ಲಿ ಬಂದ್ಮೇಲೆ? ಅವ್ರು ಬರೀ ತೀರ್ಥ ಬರೀ ಮತ್ತೆ ನಿಂಬೆಹಣ್ಣು ಕೊಟ್ಟಿದ್ದ. ಗುರುಗಳು ನೋಡಿದ್ಯಾ ಹೇಳಿದ್ದಾರೆ? ಇವಳು ನಂಬಿಕೆ ಅಂತೆ, ನಾನು ಹಾಸ್ಪಿಟಲ್ ಅಣ್ಣ ಉಳಿಸ್ತಾರೆ ಅಂತ ನಂಬಿಕೆ. ಮೊದಲು ಚೆನ್ನಾಗಿ ಮಾತಾಡಿದ ನಿಮ್ಮ ಕೈಲಿ ಹುಷಾರಾಗುತ್ತೆ ಅಂತ. ನಮ್ಮ ಕೈಲಲ್ಲ, ಕೈ ನಂದೇ ಇರ್ಬೋದು ದೇವ್ರದ್ದು. ನನ್ನ ತಂಗಿ ಜೀವನ ಹಿಂಗೆ ಚೆನ್ನಾಗಿರ್ಲಿ. ತಂಗಿವಾ ಅವ್ರಿಗೆ ಬಾ ತಂಗಿ, ಒಂದ್ಸರಿ ಬಾ.